ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಅವರು ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಟ್ರೈನಿಂಗ್ ಆ್ಯಂಡ್ ಪ್ಲಾನಿಂಗ್ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಈ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅಧ್ಯಯನವನ್ನು ತನ್ನದೇ ಆದಂಥ ರೀತಿಯಲ್ಲಿ ಮಾಡಿಕೊಂಡು ಹಲವಾರು ಇನ್ಸ್ಟಿಟ್ಯೂಟ್ಗಳು ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದವರು. ಪರೀಕ್ಷೆಗೆ ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕು ಅನ್ನೋದನ್ನು ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಒಂದು SSLC ಅಂದರೆ ಒಂದು ಬಹಳ ಮುಖ್ಯ ಘಟ್ಟ ಅಂತ ಹೇಳಿ, ಅದು ಪೋಷಕರಿಗಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು, ಇದೆರಡೂ ಕೂಡ ಮುಖ್ಯವಾದಂಥ ಒಂದು ಘಟ್ಟದ ಪರೀಕ್ಷೆ. ಪಬ್ಲಿಕ್ ಪರೀಕ್ಷೆ ಅಂದರೆ ಮೊದಲಿಂದಲೂ ಕೂಡ SSLC ಅನ್ನುವಂಥದ್ದೇ ಒಂದು ಘಟ್ಟ ಅಂಥೇಳಿ ನಮ್ಮ ಒಂದು ಶತಮಾನದಿಂದ ಬಂದಂಥ ಒಂದು ಪದ್ಧತಿ. ಇಂಥ ಸಂದರ್ಭದಲ್ಲಿ ಈ ಮೊದಲ ಒಂದು ಪರೀಕ್ಷೆ ಏನು, ಇದಕ್ಕೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ತಯಾರಾಗ್ಬೋದು ಸರ್? ತಾವು ಹೇಳಿದ್ದು ಬಹಳ ಸತ್ಯವಾದಂಥ ಪದ. ಮೊಟ್ಟ ಮೊದಲು ಪಬ್ಲಿಕ್ ಪರೀಕ್ಷೆ ಅನ್ನುವಂಥದ್ದು ತುಂಬ ಕುತೂಹಲ ಮೂಡಿಸ್ತಕ್ಕಂಥ ಒಂದು ಪರೀಕ್ಷೆ ಇದು. ಅದು ಸಾರ್ವಜನಿಕ ಮಟ್ಟದಲ್ಲಿ ಈ ಪರೀಕ್ಷೆಯನ್ನು ನಾವು ಮಾಡ್ತಾ ಇರೋದ್ರಿಂದ ಮತ್ತು ವಿದ್ಯಾರ್ಥಿಯ ಎಲ್ಲ ಮಾನದಂಡಗಳಿಗೆ ಮುಂದೆ ಅವನ ಇಡೀ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಅಂಕಗಳು ಇಲ್ಲಿಂದ ಪ್ರಾರಂಭ ಆಗೋದ್ರಿಂದ ಈ SSLC ಪರೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಸರ್ಕಾರ ಈ ವರ್ಷದ ಪರೀಕ್ಷೆಯ ಟೈಮ್ ಟೇಬಲ್ ಕೊಟ್ಟಾಗಿದೆ ನಮಗೆ. ಅಂದರೆ ಡೆಡ್ಲೈನ್ ಮತ್ತು ವಾರ್ ಎರಡೂ ಡಿಕ್ಲೇರ್ ಆಗಿದೆ. ವಿದ್ಯಾರ್ಥಿಗಳು ಈಗ ಇದಕ್ಕೆ ತಮ್ಮ ತಯಾರಿಯನ್ನು ನಡೆಸ್ಕೋಬೇಕಾಗಿದೆ. ಜನವರಿ, ಫೆಬ್ರವರಿ ಈ 2 ತಿಂಗಳುಗಳು ಕಳೆದರೆ ಮಾರ್ಚ್ನಲ್ಲಿ ಅವರ ಯುದ್ಧದ ಪ್ರಾರಂಭ ಶುರುವಾಗುತ್ತೆ. ಈ ಪ್ರಾರಂಭಕ್ಕೆ ವಿದ್ಯಾರ್ಥಿಗಳು ಮಾಡಬೇಕಾಗಿರೋದಿಷ್ಟೇ. ಈಗಾಗಲೇ ಸುಮಾರು ಕಡೆ ಪಾಠ ಪ್ರವಚನಗಳು ಮತ್ತು ಪಠ್ಯೇತರ ಆ್ಯಕ್ಟಿವಿಟೀಸು ಇದೆಲ್ಲ ಮುಗಿತಾ ಬಂದಿದ್ದು, ಅವರ ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ ಎಲ್ಲವೂ ಮುಗಿದಿದೆ. ಶೈಕ್ಷಣಿಕ ವಿಷಯಗಳ ಬಗ್ಗೆ ಮಾತ್ರ ಎಲ್ಲ ಶಾಲೆಗಳಲ್ಲೂ ಇದು ಈಗ ಪ್ರಾರಂಭ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಇವರು 3 ಜನರ ಪಾತ್ರ ಆ ವಿದ್ಯಾರ್ಥಿಗೆ ಸಹಾಯ ಮಾಡುವಂಥ ಒಂದು ದೃಷ್ಟಿಕೋನ ಏನಿದೆ, ಅಲ್ಲಿ ನಮ್ಮೆಲ್ಲರ ಒಂದು ಕೆಲಸ ಬಹಳ ಮುಖ್ಯ ಆಗುತ್ತೆ. ತಾವು ಕೇಳಿದಂಥ ಪ್ರಶ್ನೆ ಬಹಳ ಸರಿಯಾಗಿದೆ. ಕುತೂಹಲ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಬಹಳ ಹೆದರಿಕೆ ಇರುತ್ತೆ, ಪ್ರಾಮಾಣಿಕ ಪ್ರಯತ್ನ ನಡೀತಾ ಇರುತ್ತೆ. ಮತ್ತೊಂದು ಕಡೆ ವಿದ್ಯಾರ್ಥಿ ಮನಸ್ಸಿನಲ್ಲಿ ಗೆಲುವು ಅನ್ನೋದು ಸಾಧಿಸಲೇಬೇಕು ಅನ್ನೋದಿರುವಾಗ, ಈ ಕಳೆದ 6-7 ತಿಂಗಳಲ್ಲಿ ಸುಮಾರು ಪರೀಕ್ಷೆಗಳು ನಡೆದಿರುತ್ತೆ. ಅದರಲ್ಲಿ ಅಂಕಗಳು ಕಡಿಮೆ ಬಂದಿರುತ್ತೆ, ಕೆಲವುದರಲ್ಲಿ ಫೇಲ್ ಆಗಿರ್ತಾರೆ, ಕೆಲವುದರಲ್ಲಿ ಪರಿಪೂರ್ಣವಾದ ಅಂಕ ಬಂದಿರುತ್ತೆ. ಕೆಲವು ಘಟ್ಟಗಳಂತೂ ಬಹಳ ಕಷ್ಟವಾಗಿರುತ್ತೆ, ಗಣಿತದಲ್ಲಾಗಲಿ, ಸಮಾಜದಲ್ಲಾಗಲಿ, ವಿಜ್ಞಾನದಲ್ಲಾಗಲಿ. ಇವೆಲ್ಲ ಭಾಗಗಳಲ್ಲಿ ಮಕ್ಕಳಿಗೆ ಡಾರ್ಕ್ ಏರಿಯಾಸ್ ಅಂತ ಇರುತ್ತೆ. ಇದನ್ನೆಲ್ಲ ಈಗ ಮೊದಲು ಈ ಪಟ್ಟಿ ಆಗುವ ಮುಂಚೆ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪೇರೆಂಟು ತಗೋಬೇಕಾದಿಷ್ಟೇ, ನನ್ನ ಮಗುವಿಗೆ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ತಕ್ಕನಾಗಿ ಅವನು ಕೆಲಸ ಮಾಡ್ತಾನೆ ಅನ್ನೋದು ಪೋಷಕರ ಮನಸ್ಸಿಗೆ ಹೋಗೋದಾದರೆ, ವಿದ್ಯಾರ್ಥಿ ಮನಸ್ಸಿನಲ್ಲಿ ಏನಿರಬೇಕು ಅಂದರೆ, ನಾನು ನನ್ನ 100% ಎಫರ್ಟ್ಸ್ ಹಾಕಿ ಈ ಪರೀಕ್ಷೆಯನ್ನು ಮುಗಿಸ್ತೀನಿ ಅನ್ನೋದು. ಇನ್ನೊಬ್ರಿಗೆ ನಾನು ಕಂಪೇರ್ ಮಾಡ್ಕೊಳ್ಳೋದು ಬೇಡ, ಆದರೆ ನನ್ನಲ್ಲಿ ಏನು ಎಬಿಲಿಟಿ ಇದೆ ಅದನ್ನು 100% ಏನೂ ಚ್ಯುತಿ ಇಲ್ಲದೆ ಮಾಡ್ತೀನಿ ಅನ್ನೋದಿದ್ದರೆ, ತಾವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತಂದರೆ, ಧೈರ್ಯವಾಗಿ ಯಾವುದೇ ಒಂದು ಮನಸ್ಸಿನಲ್ಲಿ ಬರ್ತಕ್ಕಂಥ ವೇವರಿ ಡಿಸಿಷನ್ಸ್ ಇಲ್ಲದೆ ಈ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯ. ಈಗ ನೀವೇ ಹೇಳಿದ್ರಿ, ಕೆಲವು ಗ್ರೇ ಪಾಯಿಂಟ್ಸ್ ಅಥವಾ ಡಾರ್ಕ್ ಪಾಯಿಂಟ್ಗಳು ಇರ್ತವೆ ಅಂತ ಹೇಳಿದರೆ, ಸರಿಯಾಗಿ ಗೊತ್ತಿಲ್ಲದಂಥ ವಿಷಯಗಳು ಅಥವಾ ಅರ್ಧಂಬರ್ಧ ಗೊತ್ತಿರುವಂಥ ವಿಷಯಗಳು. ಈ ವಿಷಯಗಳ ಬಗ್ಗೆ ನಮಗೆ ಬೇಕಾದಷ್ಟು ನಾಲೆಜ್ ಕೂಡ ಇರುವುದಿಲ್ಲ. ಎಷ್ಟೋ ಸಲ ಪರೀಕ್ಷೆಗೆ ತಯಾರಿ ಮಾಡುವಂತಹ ನಮ್ಮ ಟೀಚರ್ಸ್ ಏನಿದ್ದಾರೆ, ಅವರು ಹೆಚ್ಚಿನ ಇದನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಕೆಲವು ಸಲ ಆ ಡಾರ್ಕ್ ಅಥವಾ ಗ್ರೇ ಪಾಯಿಂಟ್ಗಳು ಅರ್ಥ ಆಗ್ತವ ವಿದ್ಯಾರ್ಥಿಗಳಿಗೆ, ಅಥವಾ ಇದು ನನಗೆ ತುಂಬ ಕಷ್ಟ ಅಂತ ಗೊತ್ತಿರ್ತದೆ, ಆದರೆ ಎಷ್ಟು ಕಷ್ಟ, ಯಾವುದು ಕಷ್ಟ ಅಂತ ಗೊತ್ತಿಲ್ಲದಿರುವಂಥ ಕೆಲವು ಸಲ ತೊಂದರೆ ಇದೆ. ಆಗ ಹೇಗೆ ಏನು ಮಾಡಬೇಕು ಅಂತ ನೋಡಿ. ಇಲ್ಲಿ ಈ ಗ್ರೇ ಏರಿಯಾ ಅಥವಾ ಡಾರ್ಕ್ ಏರಿಯಾ ಪದನೇ ಚೆನ್ನಾಗಿದೆ ನೀವು ಬಳಸಿರೋವಂಥದ್ದು. ಇದು ಯಾಕೆ ಉತ್ಪತ್ತಿ ಆಗುತ್ತೆ ವಿದ್ಯಾರ್ಥಿಗೆ ಅನ್ನೋದಾದರೆ, ನನ್ನದೇ ಒಂದು ಉದಾಹರಣೆ ನಾನು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂದರೆ ಬಹಳ ಕಷ್ಟ ಇರ್ತಾಯಿತ್ತು. ಕಾರಣ ಇಷ್ಟೇ, ನಮಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಏನು ಮಾಡೋರು, ಅದನ್ನು ನೋಟ್ಸ್ ರೂಪದಲ್ಲೇ ಕೊಟ್ಟು ನಾವು ಅದನ್ನು ಬರೀ ಕಲಿಬೇಕಾಗಿ, ಅದರ ಹಿಂದೆ ಇರತಕ್ಕಂಥ ಅದರ ಮೂಲವಾದಂಥ
ಆಳವನ್ನು ನಮ್ಗೆ ಅವ್ರು ಪರಿಚಯಿಸದೇ ಇದ್ದಾಗ ಏನಾಗುತ್ತೆ, ಆ ವಿಷಯ ಏನು ಅನ್ನೋದು ನನ್ನ ಮನಸ್ಸಿಗೆ ಮುಟ್ಟೋದೇ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಆಗುವಂಥದ್ದಿದೆ ಸರ್ಫೇಸ್ ಲೆವೆಲ್ ರೀಡಿಂಗ್ ಅಂತ ಕರೀತಾರೆ. ಆ ನಿಮಿಷಕ್ಕೆ ಎಷ್ಟು ಬೇಕೋ, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಮೀಡಿಯಾದವ್ರದ್ದು ಬ್ರೇಕಿಂಗ್ ನ್ಯೂಸ್ಗಳು, ಆ ರೀತಿಯಾಗಿ ಬ್ರೇಕಿಂಗ್ ವೇನಲ್ಲಿ ಅದನ್ನು ತಗೊಂಡ್ಬಿಟ್ಟಿರ್ತಾರೆ ವಿದ್ಯಾರ್ಥಿ. ಅವನಿಗೆ ಏನಾಗಿರುತ್ತೆ, ಎಲ್ಲ ಅದರಲ್ಲಿರ್ತಕ್ಕಂಥ ವಸ್ತುಗಳು ಬ್ರೇಕಿಂಗ್ ಪಾಯಿಂಟ್ಸ್ ಆಗೇ ಸಿಕ್ಕಿರುತ್ತಾಗಲಿ, ಅದನ್ನು ಒಟ್ಟುಗೂಡಿಸುವಾಗ ಅದು ಒಂದು ಪರಿಪೂರ್ಣವಾಗಿ ಆಗಲ್ಲ. ಎಲ್ಲಿ ಗ್ಯಾಪ್ಸ್ ಬಂತು ಅದೇ ಅವನ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂಥ ಗ್ರೇ ಏರಿಯಾಗಳು. ಇಷ್ಟೇ. ಈಗ ಇದನ್ನು ಅವನು ಸರಿಪಡಿಸ್ಕೋಬೇಕಾದ್ರೆ ನಮ್ಮ ಪೂರ್ವಜರಿಂದ ನಮ್ಮಲ್ಲಿ ಇದ್ದಂಥ ಒಂದೇ ಒಂದು ಪ್ರಯತ್ನ ಏನಂದರೆ ಪುನರ್ಮನನ ಅಂತಂತ. ರಿವೈಸ್ ಮಾಡು ಮತ್ತೆ ರಿವೈಸ್ ಮಾಡೋದನ್ನು ಅಂತ. ತಪ್ಪುಗಳೇನಾದರೂ ಕಲ್ತಿದ್ರೆ ಅದನ್ನು ಅನ್ಲರ್ನ್ ಮಾಡಿ ರಿವೈಸ್ ಮಾಡುವಂಥದ್ದು. ಈ ಅಭ್ಯಾಸ ಸರಿಯಾದ ರೀತಿಯಲ್ಲಾದರೆ ಯಾವುದೇ ಗ್ರೇ ಏರಿಯಾ ಕ್ಲಿಯರ್ ಆಗುತ್ತೆ. ಎರಡನೆಯದಾಗಿ, ನನಗೆ ಸಾಕಷ್ಟು ಸಂಶಯಗಳು ಮೂಡಬಾರ್ದು ಅದರ ಮೇಲೆ. ಈ ಸಂಶಯ ಅನ್ನುವಂಥದ್ದು ಹೇಗೆ, ಪಾಸಿಟಿವ್ ಆಗಿದ್ದರೆ ಅದಕ್ಕೆ ರೀಸನ್ ಸಿಗತ್ತೆ. ನೆಗೆಟಿವ್ ಸಂಶಯಗಳು, ನನಗಿದು ಗೊತ್ತೇ ಆಗಲ್ಲ, ಇನ್ನು ನಾನು ಇದರಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನನಗೆ ಇದರಲ್ಲಿ ರಿಸಲ್ಟ್ಸ್ ಬರಲ್ಲ, ಎಷ್ಟು ಸತಿ ಬರೆದಿದ್ದೀನಿ ಮಾರ್ಕ್ಸೇ ಬರಲ್ಲ, ಈ ಥರದ ಕೆಲವು ಡಿಸಿಷನ್ಸ್ಗೆ ಅವುಗಳ ಮೇಲೆ ವಿದ್ಯಾರ್ಥಿಗಳು ಹೋಗಿಬಿಡ್ತಾರೆ. ಆಗಲೇ ಇದು ಅವ್ರಿಗೆ ಮನಸ್ಸಿಗೆ ನೋವಾಗುವಂಥದ್ದು. ಎರಡನೇದಾಗಿ, ಎಷ್ಟೋ ಸಂದರ್ಭದಲ್ಲಿ ಶಿಕ್ಷಕರು ಅವರನ್ನು ಶಿಕ್ಷಿಸಿರ್ತಾರೆ, ಮಾರ್ಕ್ಸ್ ಅದೇ ಏರಿಯಾಗಳಲ್ಲಿ ಕಡಿಮೆ ಬಂದಿರುತ್ತೆ, ಆ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸದೆ ಸುಮಾರು ಅಂಕಗಳನ್ನು ಕಳ್ಕೊಂಡಿರ್ತಾರೆ. ಈ ಸಮಸ್ಯೆಗಳೆಲ್ಲದರಿಂದ ಆ ಗ್ರೇ ಏರಿಯಾ ಅವ್ರ ಮನಸ್ಸಿನಲ್ಲಿ. ಮಕ್ಕಳು ಮಾಡಬೇಕಾದಿಷ್ಟೇ. ನನಗೆ ಅದಕ್ಕೆ ತಾವು ಆಗಲೇ ಹೇಳಿದಾಗೆ ಇದಕ್ಕೆಲ್ಲ ನಾನಾ ರೀತಿಯಾದಂಥ ಉತ್ತರಗಳು ಇವತ್ತು ನಮ್ಮ ಮುಂದೆ ಇದ್ದಾವೆ. ಎಲ್ಲ ರೀತಿಯಾಗಿ ಈಗ ತಮ್ಮದೇ ಮಾಧ್ಯಮ ನೋಡಿ ಎಷ್ಟು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸ್ಬೇಕು ಅಂತ ತಲುಪಿಸ್ತಾ ಇದೆ. ಅವರು ಈ ಕ್ಲಾಸಸ್ನ ಕೇಳಿದ್ರೆ ಸಾಕು, ಇದನ್ನು ಮನನ ಮಾಡಿದ್ರೆ ಸಾಕು, ಅವ್ರಿಗೊಂದು ರಿವೈಸ್ ಆಗ. ಈ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಸನ್ನು ಉಪಯೋಗಿಸ್ಕೊಳ್ಳೋದಾದರೆ ಇದೆಲ್ಲದಕ್ಕೂ ಉತ್ತರ ಸಿಗತ್ತೆ. ಆದರೆ ವಿದ್ಯಾರ್ಥಿ ಇಲ್ಲಿ ಅದರೊಳಗೆ ಇನ್ವಾಲ್ವ್ ಆಗ ಇದು ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಅದು ಗ್ರೇ ಏರಿಯಾ ಅಂತ ಇಟ್ಕೊಂಡು ಹಾಗೆ ಕೂತ್ರೆ ಅದು ಹಾಗೆ ಉಳಿಯುತ್ತೆ, ಒಂದಿನ ಡಾರ್ಕ್ ಆಗೇ ಹೋಗುತ್ತೆ. ಸರಿ. ಇಲ್ಲಿ ಎರಡು ಥರದ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಒಂದು, ಇಷ್ಟು ದಿವಸ ನಾವು ಬಹಳ ಪ್ರಯತ್ನ ಪಟ್ಟಿದ್ದೀವಿ ಆದರೂ ಕೂಡ ತುಂಬ ಮಾರ್ಕ್ಗಳು ಬರ್ತಾ ಇಲ್ಲ ಅಂತ. ಒಂದು, ನಾನು ಇಷ್ಟರವರೆಗೆ ದೊಡ್ಡದಾದಂಥ ಪ್ರಯತ್ನವನ್ನು ಪಡಲಿಲ್ಲ, ಮುಂದೆ ಹೇಗೆ ಮಾಡಬೇಕು ಅಂತ. ಈ ಎರಡೂ ಥರದ ವಿದ್ಯಾರ್ಥಿಗಳು ಕೂಡ ನಾನು ಏನೂ ಪ್ರಯತ್ನ ಪಡಲಿಲ್ಲ, ಮುಂದೆ ಮಾಡಬೇಕು ಅಂತ ಇದ್ದವನು, ಅಥವಾ ಪ್ರಯತ್ನ ಪಡ್ತಾ ಇದ್ದೇನೆ ಆದರೂ ತುಂಬ ಮುಂದೆ ಹೋಗುವುದಿಲ್ಲ ಅಂತ ಇದ್ದವನು, ಒಂದೇ ಥರದಲ್ಲಿ ಸ್ಟಡಿ ಮಾಡಬೇಕು, ಅಥವಾ ಅವರಿಗೆ ಸ್ಟಡಿ ಮಾಡುವಾಗ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು, ಒಬ್ಬೊಬ್ಬನದ್ದು ಬೇರೆ ಬೇರೆ ರೀತಿ ಮಾಡಬೇಕು ಅನ್ನುವಂಥ. ನೋಡಿ, ಇದು ಬಹಳ ಒಂದು ಒಳ್ಳೆಯ ಪ್ರಶ್ನೆ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಮೂಲವನ್ನೇ ನೀವು ಹಿಡಿದಿದ್ದೀರ. ನಾವು ಸಾಧಾರಣ 3 ವಿಭಾಗವಾಗಿ ವಿದ್ಯಾರ್ಥಿಗಳನ್ನು ಮಾಡ್ತೀವಿ. ಒಬ್ಬ ಅಬೋವ್ ಆ್ಯಾವ್ರೇಜ್ ಅಂತಂತ, ಅವನಿಗೆ ಕಲಿಕೆಯ ಗುಣಮಟ್ಟ ಬಹಳ ಒಳ್ಳೆಯ ರೀತಿಯಲ್ಲಿರುತ್ತೆ. ನೀವು ಒಂದು ಸತಿ ಏನೋ ಹೇಳಿಕೊಟ್ರಿ, ಅವನಿಗೆ ಅದು ಪರಿಪೂರ್ಣವಾಗಿ ಆಗಿಬಿಡತ್ತೆ, ಅವನು ಅದನ್ನು ಮನನ ಮಾಡ್ಕೊಂಡು ಹೋಗೋದು, ಅದು ಮೊದಲನೇ ಕ್ಯಾಟಗರಿ. ಎರಡನೇ ವಿದ್ಯಾರ್ಥಿ, ನೀವು ಹೇಳಿಕೊಟ್ಟಾಗ ಅವನು ತೊಗೊಳ್ಳೋದು ನಿಮ್ಮಿಂದ 50% ಮಾತ್ರ, ಇನ್ನು 50 ಭಾಗ ಅವನ ಮನಸ್ಸು ಬೇರೆ ಎಲ್ಲೋ ಇತ್ತು, ಏನೋ ಆಗ್ತಾಯಿತ್ತು, ಅರ್ಥ ಆಗಲಿಲ್ಲ. ಸೊ ಇನ್ನು 50 ಅವನ ಮನಸ್ಸಿಗೆ ಅದು ಮುಟ್ಟಲಿಲ್ಲ, ಹಾಗಾಗಿ ಅರ್ಧ ಮೂವಿ ಅವನಿಗೆ ಸಿಕ್ಕಲಿಲ್ಲ. ಮತ್ತೊಂದು ವಿಭಾಗದವರಿದ್ದಾರೆ ಬಿಲೋ ಆ್ಯಾವ್ರೇಜ್ನವರು. ಅವರದ್ದು ಸಮಸ್ಯೆ ಏನು ಅಂತಂದರೆ, ನೀವು ಹೇಳಿಕೊಟ್ಟಾಗ ಅವರು ನಿಮ್ಮ ಜೊತೆಯಲ್ಲಿರೋದೇ ಇಲ್ಲ. ಅವರು ನಿಮ್ಮನ್ನು ಬರೀ ಒಂದು ಟ್ರೈಲರ್ ಥರ, ಮೂವಿ ಥರ ನೋಡಿರ್ತಾರಷ್ಟೆ. ಕೆಲವು ಪದಗಳ ಸಿಕ್ತು, ನಿಮ್ಮ ಮುಖ ಪರಿಚಯ ಆಯಿತು, ನೀವು ಹೇಳಿರ್ತಕ್ಕಂಥ ಜೋಕ್ಸ್ ಗೊತ್ತಾಯಿತು, ಅಷ್ಟು ಬಿಟ್ಟರೆ ಅವರು ನಿಮ್ಮ ವಿಷಯವನ್ನು ತಗೊಳ್ಳೇ ಇಲ್ಲ. ಈಗ ಇವರೇ ನಮಗೆ ಇರ್ತಕ್ಕಂಥ ಶಾಕಿಂಗ್ ಪಾಯಿಂಟ್ಸ್. ಎಲ್ಲ DDPIಯಿಂದ ಹಿಡಿದು ಮಿನಿಸ್ಟ್ರಿಂದ ಹಿಡಿದು ಎಲ್ಲರದ್ದು ಯೋಚನೆ ಇರೋದು ಇವ್ರನ್ನ ಮೇಲೆತ್ತೋದು ಹೇಗೆ ಅಂತಂತ. ಸೊ ಇವ್ರಿಗೋಸ್ಕರ ನಾನಾ ರೀತಿಯಾದಂಥ ಪ್ರಯೋಗ ಆಗ್ತಾಯಿದೆ. ಆದರೆ ಈ ವಿದ್ಯಾರ್ಥಿಗಳು, ಈ 3 ಪಂಗಡದವರು ಈಗ ತಗೋಬೇಕಾದ ಒಂದು ಡಿಸಿಷನ್ ಏನು ಅಂದರೆ, ಸಮಯ ಎಷ್ಟೇ ನಾನು ಹೇಗೆ ಕಳೆದಿದೆ ಅನ್ನೋದಲ್ಲ, ಇನ್ನು ಮುಂದೆ ಇದನ್ನು ಹೇಗೆ ಉಪಯೋಗಿಸ್ಕೊಳ್ತೀನಿ ಅಂತಂತೆ. ಇದಕ್ಕೆ ಲಿಯೋ ಟಾಲ್ಸ್ಟಾಯ್ರವರು ಒಂದು ಬಹಳ ಒಳ್ಳೆಯ ಪದವನ್ನು ಹೇಳ್ತಾರೆ. ನಾನು ಯಾವ ಕರ್ತವ್ಯವನ್ನು ಯಾವಾಗ ಮಾಡ್ತಾ ಇದ್ದೀನಿ ಆಗ ನನ್ನಲ್ಲಿ ಸಮಯ ಪ್ರಜ್ಞೆ ಅನ್ನೋದು ಸರಿಯಾಗಿದ್ದು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವ ಪದವನ್ನು ನಾನು ಬಳಕೆ ಮಾಡಿದ್ದೆ ಆದರೆ ಯಾವ ಕೆಲಸವನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತೀನಿ ಅಂತ. ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಾನು ಅದನ್ನೇ ಇಲ್ಲಿ ಮತ್ತೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನನ್ನ ಹತ್ರ 2.5 ತಿಂಗಳಿದೆ, ಆ ಕೌಂಟ್ ಡೌನ್ ಹಾಕ್ಕೊಳ್ಬೇಕು. ಇನ್ನೂ 2.5 ತಿಂಗಳಲ್ಲಿ ನನ್ನ ಹತ್ರ ಇರ್ತಕ್ಕಂಥ ವಿಷಯಗಳನ್ನು ನಾನು ಹೇಗೆ ಮಾಡ್ತೀನಿ, ಒಂದು ಒಳ್ಳೆಯ ಟೈಮ್ ಟೇಬಲ್ ರಚನೆ ಮಾಡ್ಕೊಳ್ಳೋದು. ಇದಕ್ಕೆ ಎಕ್ಸಾಮ್ ಸ್ಟಡಿ ಟೈಮ್ ಟೇಬಲ್ ಅಂತಲೇ.
ಎರಡನೇದಾಗಿ ಆ ಟೈಮ್ ಟೇಬಲ್ನಲ್ಲಿ ನಾನು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀನಿ, ಯಾವುದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತೀನಿ, ಅದನ್ನು ತಯಾರಿ ಮಾಡಿಕೊಳ್ಬೇಕಾಗತ್ತೆ. ಮೂರನೇದು, ನನ್ನ ಆಹಾರ ಪದ್ಧತಿಯನ್ನು ಈಗ ಸರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸ್ಟ್ರೆಸ್ ಬಂದ ಕೂಡಲೇ ಅವ್ರಿಗೆ ಆಗ್ತಕ್ಕಂಥದ್ದು ಏನು ಅಂದರೆ ಕನ್ಸಂಪ್ಷನ್ ಆಫ್ ಫುಡ್ ಜಾಸ್ತಿ ಆಗುತ್ತೆ ಅವ್ರದ್ದು. ಅದು ಎಂಥ ಫುಡ್ಡು, ಕಾರ್ಬೋಹೈಡ್ರೇಟ್ಸ್ ಇರುವಂಥ ಕಂಟೆಂಟನ್ನು ತುಂಬ ತಿಂತಾರೆ ಅವರು. ಈ ಫಾಸ್ಟ್ ಫುಡ್ಗಳನ್ನು ತುಂಬ ತಿಂತಾರೆ. ಇದೇನು ಮಾಡುತ್ತೆ, ಅವರನ್ನು ನಿದ್ದೆಗೆ ಎಳ್ಕೊಂಡು ಹೋಗುತ್ತೆ. ಪುಸ್ತಕ ಹಿಡ್ಕೋತಾರೆ, ಓದಬೇಕನ್ನೋ ಆಸಕ್ತಿ ಏನೋ ಇದೆ, ಆದರೆ ನಿದ್ದೆ ಜಾರ್ತಾ ಇರುತ್ತಲ್ಲಿ. ನಾಲ್ಕನೇದು ಬಹಳ ಒಂದು ಸಮಸ್ಯೆ ಇವತ್ತು ನಮ್ಮನ್ನೆಲ್ಲರನ್ನು ಕಾಡ್ತಾ ಇರ್ತಕ್ಕಂಥದ್ದು ಅಂದರೆ ಮೊಬೈಲ್ ಬಳಕೆ. ಓದುವಾಗ ಸ್ವಲ್ಪ ಸ್ಟ್ರೆಸ್ ಆಯಿತು, ಒಂದು 10 ನಿಮಿಷ ಮೊಬೈಲ್ ನೋಡೋಣ ಅಂತ ಸೋಷಿಯಲ್ ಮೀಡಿಯಾದೊಳಗೆ ಹೋದರೂ ಗಂಟೆಗಟ್ಟಲೆ ಅಲ್ಲಿ ಸಮಯ. ನೋಡಿ, ಇಲ್ಲಿ ಆ 2.5 ತಿಂಗಳನ್ನು ನೀವು ಹೇಗೆ ಮ್ಯಾನೇಜ್ ಮಾಡಿ ಹೊರಗೆ ಬರ್ತೀರಾ ಅನ್ನುವಂಥದ್ದು ನೀವು ಕೇಳಿದಂಥ ಪ್ರಶ್ನೆಯಲ್ಲಿ ಈ 3 ಥರದ ವಿದ್ಯಾರ್ಥಿಗಳು ಸರಿಯಾದಂಥ ರೀತಿಯಲ್ಲಿ ಸಮಯ ಪಾಲನೆಯನ್ನು ಮಾಡೋದಾದರೆ, ಒಂದು ಒಳ್ಳೆ ಟೈಮ್ ಟೇಬಲ್ ಇಟ್ಕೊಂಡು ನಾನು ಈಗ ಹೇಳಿರ್ತಕ್ಕಂಥ ಇಷ್ಟರಿಂದ ಹೊರಗಡೆ ಬಂದು ಮಾಡ್ಕೊಳ್ಳೋದಾದರೆ 3 ಜನನೂ ಸಕ್ಸಸ್ಫುಲ್ ಆಗೋಕ್ಕಾಗತ್ತೆ. ಮಾರ್ಕ್ಸ್ ಬೇರೆ ಬೇರೆ ಬರ್ಬೋದು, ಆದರೆ 3 ಪಂಗಡದವರು ಸಕ್ಸಸ್ ಆಗ್ತಾರೆ. ಈಗ ಒಂದೇ ಪ್ರಶ್ನೆ ಏನಂದರೆ, ಈ ಟೈಮ್ ಟೇಬಲಲ್ಲಿ ಮೊಬೈಲ್, ಟಿ ವಿ, ಊಟ ಮತ್ತು ಆಟ ಉಂಟಾ ಇಲ್ವಾ ಅಂತ? ನನ್ನ ಪ್ರಕಾರ ಎಲ್ಲವನ್ನು ಸೇರಿಸ್ಬೋದು, ಆದರೆ ಇದಕ್ಕೊಂದು ಮಿತಿ ಅನ್ನೋದು ಹಾಕಬೇಕು. ಮೊಬೈಲ್ನ ಅಗತ್ಯ ಇಲ್ಲ ಇದರಲ್ಲಿ, ಟಿ ವಿಯ ಅಗತ್ಯವೂ ಬೀಳೋದಿಲ್ಲ. ಯಾಕೆ ಅಂತಂದರೆ ಇದೆರಡೂ ನಮಗೆ ಮನೋರಂಜನೆಗೋಸ್ಕರ ಇರೋದು. ಮನೋರಂಜನೆ ಪಟ್ಟಾಯಿತು ನಾವೀಗ 6 ತಿಂಗಳು 7 ತಿಂಗಳು, ಅದು ನಿಮ್ಮ ಮೊನ್ನೆ ಸ್ಕೂಲ್ ಡೇ, ಸ್ಪೋರ್ಟ್ಸ್ ಡೇ ಇದೆಲ್ಲ ನಡೆಯುವಾಗ ಇದೆಲ್ಲ ಮಾಡಿ ಆಗಿದೆ. ಇಷ್ಟುವರೆಗೂ ಬೇಕಾದಷ್ಟು ಟಿ ವಿ ನೋಡಿದ್ದೀವಿ, ಮೊಬೈಲ್ ನೋಡಿದ್ವಿ. ಇನ್ನು ಮುಂದೆ ಇರ್ತಕ್ಕಂಥದ್ದು ಜೀವನವನ್ನು ನಿರ್ಧರಿಸೋ ಪರೀಕ್ಷೆ ಆಗಿರೋದ್ರಿಂದ ಈಗ ಅದೆರಡನ್ನು ಸ್ವಲ್ಪ ಸಮಯ ತ್ಯಾಗ ಮಾಡೋದ್ರಲ್ಲಿ ಏನಿಲ್ಲ, ಅದನ್ನು ಖಂಡಿತ ಮಾಡ್ಬೋದು. ಆದರೆ 3ನೇದು ನಿದ್ದೆ ಮತ್ತು ಆಟ ಇದೆಯಲ್ಲ, ಇದೆರಡು ಬಹಳ ಮುಖ್ಯ. ಯಾಕೆ ಆಟದ ಬಗ್ಗೆ ನಾನು ಒತ್ತು ಹೇಳ್ತೀನಿ ಅಂದರೆ, ದೈಹಿಕವಾಗಿ ನಿಮ್ಮ ದೇಹ ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ನೀವು ಓದುವ ಏಕಾಗ್ರತೆ ತಾನಾಗಿ ಮೂಡಿ ಬರುತ್ತೆ. ಅದಕ್ಕೆ ಆಟ ಆಡ್ತಿರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ವಾಕಿಂಗ್ ಅಗತ್ಯ. ನಿಮಗೆ ನಿತ್ಯದ ವಾಕಿಂಗ್ ಬಹಳ ಅಗತ್ಯ. ಆಗಲೇ ಬೇಕಾದ್ರೆ ಏನೋ ಒಂದು ಓದಿರ್ತಕ್ಕಂಥದ್ದನ್ನು ಮನನ ಮಾಡಿಕೊಂಡೇ ಹೋಗಿ ಬನ್ನಿ, ಆದರೆ ಒಂದು ವಾಕಿಂಗ್ ಅಗತ್ಯ. ಇಲ್ಲ ನಾನು ಆಡ್ತೀನಿ ಅನ್ನುವಂಥದ್ದು ಒಂದು ಸಣ್ಣ ಆಟದ ಇದು ಮಾಡ್ಕೊಳ್ಳಿ ಬಹಳ. ಆದರೆ ನಿದ್ದೆ ಬಹಳ ಅಗತ್ಯವಾಗಬೇಕಾಗಿರ್ತಕ್ಕಂಥದ್ದು. ನಿದ್ದೆಗೆ ನಾವಿಲ್ಲಿ ಇದು ಮಾಡಬಾರ್ದು. ನೋಡಿ, ತುಂಬ ವಿದ್ಯಾರ್ಥಿಗಳು ನನಗೆ ಗೊತ್ತಿರೋ ಹಾಗೆ ರಾತ್ರಿ ಇಡೀ ಕೂತು ಓದ್ತಾರೆ. ಇನ್ನು ಕೆಲವರು ಬೆಳಗಿನ ಜಾವ ಬೇಗ ಎದ್ದು ಓದ್ತಾರೆ. ಅವರದ್ದು ಸ್ಟಡಿ ಪ್ಯಾಟ್ರನ್ಸ್ ಹೇಗಾದರೂ ಮಾಡಲಿ ಮಿನಿಮಮ್ 6 hours, 6.5 hours ಈ ಸಮಯವನ್ನು ಒಂದು ನಿದ್ದೆ ಕೊಡೋದ್ರಿಂದ ಏನಾಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ಸ್ಟ್ರೆಸ್ ಅನ್ನುವಂಥದ್ದು ಆಟೋಮ್ಯಾಟಿಕಲಿ ಕಡಿಮೆ. ನೀವು ಅದನ್ನು ಬೆಳೆಸ್ತಾ ಹೋದರೆ ಏನಾಗುತ್ತೆ, 2.5 ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆ ಸ್ಟ್ರೆಸ್ಸೇ ನಿಮ್ಮ ಎಷ್ಟೋ ಪ್ರೇರಣಾ ಶಕ್ತಿಯನ್ನು ಕುಗ್ಸಿಬಿಡತ್ತೆ. ಹಾಗಾಗಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿ. ಸೊ 2 ಬೇಡವೇ ಬೇಡ, ಇನ್ನೆರಡನ್ನು ನೀವು ಬ್ಯಾಲೆನ್ಸ್ ಮಾಡಿ ತಗೊಳ್ಳೋದಾದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಈಗ ಓದುವಂಥ ರೀತಿ ಹೇಗಿರಬೇಕು ಅನ್ನುವಂಥದ್ದು. ಓದುವಂಥ ರೀತಿ ಅಂತ ಹೇಳಿದರೆ, ಇನ್ನಿರುವುದು ಈಗಾಗಲೇ ಸಿಲೆಬಸ್ ಮುಗಿದು ನನಗೆ 2 ತಿಂಗಳ ಕಾಲ ಸಿಗ್ತದೆ ಅಂತ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಪರೀಕ್ಷೆಗೆ ನಾನು ಹೇಗೆ ಓದಬೇಕು ಅನ್ನುವಂಥದ್ದು ಮುಖ್ಯ ಆಗ್ತದ. ಯಾಕಂತ ಹೇಳಿದರೆ 2-3 ಥರದಲ್ಲಿ ಓದೋದು, ನಾನು ಓದ್ತಾ ಹೋಗೋದು, ಅಥವಾ ಹಿಂದಿನ ಪ್ರಶ್ನೆಪತ್ರಿಕೆಗಳನ್ನು ನೋಡಿ ಪ್ರಶ್ನೆಪತ್ರಿಕೆಗಳಿಗೆ ಪ್ರಿಪೇರ್ ಮಾಡ್ತಾ ಹೋಗೋದು, ಅಥವಾ ಓದಿದ್ದನ್ನು ಬರೆಯುವುದು. ಇದರಲ್ಲಿ ಯಾವ ರೀತಿಯಲ್ಲಿ ಮಾಡಿದರೆ ಹೇಗೆ ಅನ್ನುವಂಥದ್ದು. ಸರ್, ನೀವು ಕೇಳಿದ ಪ್ರಶ್ನೆಯಲ್ಲೇ ಉತ್ತರ ಇದೆ. ಇವು 3ರ ಅಳವಡಿಕೆ ಬಹಳ ಮುಖ್ಯ. ಅದಕ್ಕೆ ನಾನು ಹೇಳಿದ್ದು ಇದಕ್ಕೊಂದು ಟೈಮ್ ಟೇಬಲ್ನ ಅಗತ್ಯತೆ ಇದೆ. ನೀವು ಯಾವುದೇ ಒಂದು ವಿಷಯವನ್ನು ಇದುವರೆಗೂ ನೀವು ಓದಿರೋದಾಗಿರೋದ್ರಿಂದ ಇನ್ನೀಗ ನೀವು ಅದನ್ನು ಯಾವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಅದನ್ನು ನೀವೀಗ ನಿಮ್ಮಲ್ಲಿ ಗಟ್ಟಿ ಮಾಡಿಕೊಳ್ಬೇಕಾದಂಥ ಸಮಯ ಇದು. ಸೊ ಮೊದಲನೆಯದು ಓದೋದನ್ನು ಹೇಗೆ ಓದಬೇಕು ಅನ್ನೋದಾದರೆ, ಈಗಾಗಲೇ ಆ ಪಾಠವನ್ನು ಓದಿದ್ದೀನಿ, ಅದರಲ್ಲಿ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ, ಆದರೆ ಎಲ್ಲವೂ ಗೊತ್ತಿದೆಯಾ ಗೊತ್ತಿಲ್ವಾ ಅದನ್ನು ಚೆಕ್ ಮಾಡ್ಕೊಂಡು ಹೋಗೋದು. ಇದಕ್ಕೆ ನಿಮಗೆ ಸಹಾಯ ಮಾಡೋದು ಯಾವುದು, ನೀವು ಕೇಳಿದಂಥ 2ನೇ ಪದ, ಹಳೆಯ ಪ್ರಶ್ನೆ ಪತ್ರಿಕೆಗಳು. ನಾನು ಪಾಠ 3 ಅಂತಂತ ಯಾವುದೋ ಒಂದು ತೆಗೆದರೆ, ಈ ಪಾಠದ ಮೇಲೆ ಹಳೆಯ ಪೇಪರ್ನಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ
ಒಂದು ಬ್ಲೂ ಪ್ರಿಂಟ್ ಅಂತ ಇದ್ದೇ ಇರುತ್ತೆ, ಸ್ಕೀಮ್ ಅಂತ ಇದ್ದೇ ಇರುತ್ತೆ. ಅದರ ಮೂಲಕ ನಿಮಗೆ ಗೊತ್ತಾಗುತ್ತೆ ಈ ಪಾಠದಲ್ಲಿ ನಿಮಗೆ 8 ಅಂಕಗಳು ಬರುತ್ತೆ ಅನ್ನೋದಾದರೆ ಆ 8 ಅಂಕಗಳು ಯಾವ್ಯಾವ ರೀತಿಯ ಪ್ರಶ್ನೆಗಳು ಬಂದಿವೆ ಅನ್ನುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ. ಈಗ ನಾನು ಮಾಡಬೇಕಾದ್ದೇನು, ಆ ಎಲ್ಲ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿದೆಯಾ. ಸೊ ಅದಕ್ಕೆ 3ನೇ ನಿಮ್ಮ ಕೆಲಸ, ನೀವು ಹೇಳಿದ ಹಾಗೆ ಬರೆಯೋದು, ಅದನ್ನು ಓದು. ಇದೆರಡು ಸತತವಾಗಿ ಮಾಡಬೇಕು, ಒಂದಾದ ಮೇಲೆ ಒಂದು. ಯಾಕೆ, ಎಷ್ಟು ನೀವು ಬರೀತೀರಾ ಅದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಎಷ್ಟು ನೀವು ಓದ್ತೀರಾ ಆ ಬರೆದಿರ್ತಕ್ಕಂಥ ವಿಷಯ ಮನಸ್ಸಿನಲ್ಲಿ ರೀಪ್ರಿಂಟ್ ಆಗುತ್ತೆ. ಆದರೆ ಓದುವಾಗಲೂ ಅಷ್ಟೇ 2 ರೀತಿಯ ಓದಿದೆ. ಒಂದು ಮನಸ್ಸಿನಲ್ಲೇ ಓದೋದು, ಇನ್ನೊಂದು ಗಟ್ಟಿಯಾಗಿ ಓದುವಂಥದ್ದು. 2 ಥರದ ಅಭ್ಯಾಸಗಳಿರೋರಿದ್ದಾರೆ. ಗಟ್ಟಿಯಾಗಿ ಓದಬೇಕು. ಯಾಕೆ ಅಂತಂದರೆ ಪದದ ಉಚ್ಚಾರ, ಪದಗಳ ಪರಿಚಯ, ಪದ ಮನಸ್ಸಿನಲ್ಲೇ ಉಳಿಯೋದು, ಏಕಾಗ್ರತೆ ಅಲ್ಲೇ ಉಳಿಯೋದು, ಇದೆಲ್ಲ ಒಂದು ರೀತಿ. ಸೈಲೆಂಟ್ ರೀಡಿಂಗ್ನಲ್ಲಿ ಏನಾಗುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸೋದ್ರ ಜೊತೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡುತ್ತೆ. ಆದರೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಬಟ್ ಬರವಣಿಗೆ ನೀವು ಎಷ್ಟು ಬರೀತೀರಾ ಸರ್, ಅಷ್ಟು ನಿಮ್ಮನ್ನು ನೀವು ಸದೃಢಗೊಳಿಸ್ಕೊಳ್ತೀರ. ಯಾಕೆಂದರೆ ನಾಳೆ ನೀವು ಹೋಗಿ ಬರೀತಾ ಇರ್ತಕ್ಕಂಥ ಪರೀಕ್ಷೆ ಬರವಣಿಗೆ ಇರೋ ಪರೀಕ್ಷೆ ಆಗಲಿ, ಅದು ಓದುವ ಪರೀಕ್ಷೆ ಅಲ್ಲ. 3 ಗಂಟೆಗಳ ಕಾಲ ನಿಮ್ಮನ್ನು ಬರೆಯೋದಕ್ಕೆ ಹೇಳ್ತಾರೆ. ಆ ಬರವಣಿಗೆ ನಿಮ್ಮಲ್ಲಿ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೆಯ ಮಾರ್ಕ್ಸ್ ಬರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನೋಡಿರೋ ಆನ್ಸರ್ ಸ್ಕ್ರಿಪ್ಟಲ್ಲಿ ಮೊದಲು 1-1.25 ಗಂಟೆ ಆನ್ಸರ್ ಸ್ಕ್ರಿಪ್ಟ್ ಭಾಳ ಕ್ಲೀನಾಗಿರುತ್ತೆ. ನಂತರ ತಪ್ಪುಗಳು ಪ್ರಾರಂಭ ಆಗುತ್ತೆ. ಯಾಕೆ, ಅವನ ಆ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಅಲ್ಲಿಗೆ ಮುಗೀತು. ಅದರ ನಂತರ ಏನು ಮಾಡ್ತಾನೆ, 50% ಮನಸ್ಸಲ್ಲಿರುತ್ತೆ, ಇನ್ನು 50% ಬೇರೆ ಕಡೆ ಹೋಗುತ್ತೆ. ಮನಸ್ಸು ಕುಗ್ತಾ ಬರುತ್ತೆ. ಆಗ ತಪ್ಪುಗಳಾಗೋದು. ಈಗ 3/4 ಅಂತ ಬರೆದಿರ್ತಾನೆ, ಅದನ್ನು 0.75 ಬರೆಯೋದು ಬಿಟ್ಟು 1.75 ಮಾಡಿರ್ತಾನೆ. ಈ 0ಯ ಜಾಗದಲ್ಲಿ 1 ಬಿದ್ದದ್ದು ಅಲ್ಲಿ ಮಾರ್ಕ್ಸೇ ಹೋಗಿಬಿಡುತ್ತೆ. ಇಂಥ ಸಣ್ಣ ಸಣ್ಣ ಎರರ್ಗಳಾಗುವಂಥದ್ದು ಯಾಕೆ, ನನಗಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ. ಇದನ್ನು ನೀವು ಎಷ್ಟು ಬರವಣಿಗೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ ಓದುವ ಸಂದರ್ಭದಲ್ಲಿ, ಈ ಎಲ್ಲ ತಪ್ಪುಗಳ ಪರಿಚಯ ಅಲ್ಲಾಗುತ್ತೆ ನಿಮಗೆ. ಇನ್ನೊಂದು ವಿಷಯ ಇದೆ, ನಾನು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ತುಂಬ ವೀಕ್ ಇದ್ದೇನೆ ಅಂತ ನನಗೆ ಈಗ ಗೊತ್ತಿದೆ. ಯಾವ ವಿಷಯದಲ್ಲಿ ನನಗೆ ಅಷ್ಟು ಪರಿಣತಿ ಇಲ್ಲ ಅಂತ. ನಾನು ಅದನ್ನು ಹೆಚ್ಚು ಸ್ಟಡಿ ಮಾಡಿ ಉಳಿದದ್ದನ್ನು ಕಡಿಮೆ ಸ್ಟಡಿ ಮಾಡಿದರೆ ಸಾಕಾ, ಅಥವಾ ಎಲ್ಲವನ್ನು ಒಂದೇ ಥರ ಮಾಡಬೇಕಾಗುತ್ತಾ? ಸರ್, ಇಲ್ಲಿ ನೀವು ಕೇಳಿದ ಪ್ರಶ್ನೆ ನೋಡಿ ಹೀಗಿದೆ. ಇದು ಹೇಗೆ ಅಂತಂದರೆ, ನಿಮಗೆ 5 ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ 5 ಪರೀಕ್ಷೆಗಳಲ್ಲಿ ಒಳ್ಳೆ ಅಂಕಗಳು ಬಂದ್ರೇ ನಿಮಗೊಂದು ಒಳ್ಳೆ ರಿಸಲ್ಟ್ ಬರೋದು. ಸೊ ಹಾಗಾಗಿ ಎಲ್ಲವಕ್ಕೂ ಇಂಪಾರ್ಟೆನ್ಸ್ ಈಕ್ವಲ್ ಆಗಿ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ನಿಮ್ಮ ಒಂದು ಬಹಳ ಮುಖ್ಯವಾದ ಪ್ರಶ್ನೆ, ಇದು ಎಲ್ಲ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರೋ ಪ್ರಶ್ನೆ ನೀವು ಕೇಳಿರೋದು. ಬಹಳ ಕ್ಲಿಷ್ಟವಾದಂಥ ಸಬ್ಜೆಕ್ಟ್ ಸರ್. ಒಬ್ಬೊಬ್ಬರಿಗೆ ಇದರಲ್ಲಿ ಒಂದೊಂದಿರುತ್ತೆ. ಕೆಲವ್ರಿಗೆ ಲ್ಯಾಂಗ್ವೇಜಸ್ ತುಂಬ ಕಷ್ಟ, ಕೆಲವರಿಗೆ ಮ್ಯಾಥ್ಸು, ಕೆಲವ್ರಿಗೆ ಸೈನ್ಸು, ಕೆಲವ್ರಿಗೆ ಸೋಷಿಯಲ್ಲು, ಹೀಗೆ ಒಂದೊಂದು. ಯಾವ ವಿಷಯದಲ್ಲಿ ಸಮಸ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಅದು ನೀವು ಫ್ರೆಶ್ ಆಗಿರುವಾಗ ಓದಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನುವಂಥದ್ದು ಮನಃಶಾಸ್ತ್ರಜ್ಞರು ಪ್ರೂವ್ ಮಾಡಿರ್ತಕ್ಕಂಥ ಒಂದು ಐಡೆಂಟಿಟಿ. ಹಾಗಾಗಿ ನನಗೂ ನಿಮಗೂ ಮನೇಲಿ ಹೇಳ್ತಾರೆ, ಬೆಳಗಿನ ಜಾವ ಎದ್ದು ನೀನು ಅದನ್ನು ಓದು, ನಿಂಗೆ ಯಾವ್ದು ಕಷ್ಟ ಇದೆಯೋ ಅದು ನಿಂಗೆ ಬೇಗ ತಲೆಗೆ ಹತ್ತತ್ತೆ ಅಂತ ನಮಗೆ ಹೇಳೋರು. ಕಾರಣ ಇಷ್ಟೇ, ಒಂದು ಒಳ್ಳೆ ನಿದ್ದೆ ಆದ ಕೂಡಲೇ ಏನಾಗುತ್ತೆ, ಮನಸ್ಸು ಫ್ರೆಶ್ ಆಗಿರುತ್ತೆ. ಆಗ ನಿಮ್ಗೆ ಆ ಪದಗಳ ಪರಿಚಯ ಕೂಡಲೇ ಆಗುತ್ತೆ, ಮನಸ್ಸಿಗೆ ಅದು ಹೋಗಿ ಮುಟ್ಟುತ್ತೆ. ಸೊ ಇದು ಒಂದು ನೀವು ಮಾಡ್ಬೋದಾದಂಥದ್ದು. ಆದರೆ ಟೈಮ್ ಟೇಬಲ್ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೋತೀರಾ? ಒಂದು ದಿನದಲ್ಲಿ ಪರೀಕ್ಷೆಯ ಸಂದರ್ಭಗಳಲ್ಲಿ ಎಲ್ಲ ಸಬ್ಜೆಕ್ಟನ್ನು ಪ್ರತಿದಿನ ಓದಬೇಕು ಅಂತ ಪ್ರತಿಪಾದಿಸುವಂಥ ಟೀಚರ್ ನಾನು. ಕೆಲವ್ರು ಏನು ಮಾಡ್ತಾರೆ, ಟೀಚರ್ಸು 1 ದಿನಕ್ಕೆ 2 ಸಬ್ಜೆಕ್ಟ್ ಹಾಕ್ಕೊಳ್ಳಿ, 3 ಸಬ್ಜೆಕ್ಟ್ ಹಾಕಿ. ನಾನು ಹಾಗೆ ಹೇಳೋದಿಲ್ಲ. ನಿಮಗೆ ಕಷ್ಟಕರವಾದಂಥ ಸಬ್ಜೆಕ್ಟ್ಸ್ಗೆ ಸ್ವಲ್ಪ ಸಮಯ ಜಾಸ್ತಿ ಕೊಡಿ ದಿನದಲ್ಲಿ. ಉಳಿದಂಥ 4 ಸಬ್ಜೆಕ್ಟ್ಸು 5 ಸಬ್ಜೆಕ್ಟ್ ಏನಿದೆಯೋ ಅದಕ್ಕೆ ಕಡಿಮೆ ಸಮಯವನ್ನು ಕೊಟ್ಟು ಕಡಿಮೆ ಚಾಪ್ಟರ್ಗಳನ್ನು ರಿವೈಸ್ ಮಾಡ್ತಾ ಹೋಗಿ. ಆಗೇನಾಗುತ್ತೆ, ಸುಲಭವಾಗಿರ್ತಕ್ಕಂಥದ್ದನ್ನು ಕೊನೆಯಲ್ಲಿಟ್ಕೊಂಡು ಕಷ್ಟದಿಂದ ಸುಲಭದ ಕಡೆಗೆ ಬರುವಾಗ ಏನಾಗುತ್ತೆ, ದಿನಾ ರಿವಿಷನ್, ಎಲ್ಲ ಸಬ್ಜೆಕ್ಟ್ ನಿತ್ಯ ರಿವಿಷನ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗೊಂದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಏನು ಅಂತಂದರೆ ಮರವು ಅನ್ನೋದು. ಯಾಕೆಂದರೆ ಈಗ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಲ್ಲ, ಈ ಪ್ರಕ್ರಿಯೆ ಅವನ ಜೀವನದಲ್ಲಿ ಪ್ರತಿನಿತ್ಯ ಮಾಡಲ್ಲ ಇದನ್ನು. ಇದು ಮದುವೆ ಮನೆಗೆ ನಾವು ಹೋಗುವಾಗ ಸಿಂಗರಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಎಕ್ಸೈಟೇಷನ್ ನಮ್ಮಲ್ಲಿರುತ್ತೆ, ಅದೇ ಎಕ್ಸೈಟೇಷನ್ ಆ ಮಗುನಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಮರ್ತು ಹೋಗೋದು ಸಾಕಷ್ಟು. ಎಲ್ಲ ಹಾಕ್ಕೊಂಡಿರ್ತಾರೆ, ಬಿಂದಿನೇ ಇಟ್ಕೊಂಡಿರಲ್ಲ ಮೇಕಪ್ನಲ್ಲಿ. ಆ ರೀತಿಯಾಗಿ ಅವನು ಕಲಿಯುವಾಗ ಏನೇನೋ ಮರ್ತು ಹೋಗ್ತಾ ಇರುತ್ತೆ. ಆಮೇಲೆ ನಿನ್ನೆ ರಾತ್ರಿ ಓದಿರ್ತಾನೆ, ಇವತ್ತು ಬೆಳಿಗ್ಗೆಗೆ ನೆನಪಾಗೋದಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ನಾವು ಕೇಳ್ತೀವಿ, ಪರೀಕ್ಷೆ ಬರೆದು ಹೊರಗಡೆಗೆ ಬರ್ತಾರೆ, ಏನು ಬರೆದು ಬಂದೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ.
ಕಾರಣ ಇಷ್ಟೇ, ಅವರಿಗೆ ಆ ಒಂದು ಶಾರ್ಟ್ ಮೆಮರಿಯಲ್ಲಿ ಆ ವಿಷಯಗಳನ್ನು ಅವ್ರು ಇದು ಮಾಡ್ಕೊಂಡಿರುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ನಾನು ಇಲ್ಲಿ ಹೇಳೋದಾದರೆ, ನಿತ್ಯವೂ ಎಲ್ಲ ಸಬ್ಜೆಕ್ಟ್ಸನ್ನು ಟಫ್ ಟು ಈಸಿ ಪ್ಯಾಟ್ರನ್ನ ಇಟ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಮಾಡೋದಾದರೆ ಸರ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎರಡನೇದಾಗಿ ಏನನ್ನು ಕಲಿತಾ ಇದ್ದೀನಿ ದಿನದಲ್ಲಿ ಒಮ್ಮೆ ಅದರ ರಿವಿಷನ್ ಕೂಡ ಆಗಬೇಕು. ಸೊ ನಾನು ಹೇಳೋದು, ಬೆಳಿಗ್ಗೆ ಎಲ್ಲ ನೀವು ಓದೋದಾದರೆ ಸಂಜೆ ಆ ಅಷ್ಟು ಸಬ್ಜೆಕ್ಟ್ ಏನು ಓದಿದ್ದೀನಿ ಅದರದ್ದು ಒಂದು ರಿವಿಷನ್ ಟೆಸ್ಟ್ ನಾನೇ ಮಾಡಿಕೊಳ್ಳೋದಾದರೆ ನನಗೆ ಗೊತ್ತಾಗುತ್ತೆ ಇವತ್ತು ಏನಾಯಿತು ಅಂತ. ಅದೊಂಥರ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಇದ್ದಾಗೆ ಬ್ಯಾಂಕ್ನಲ್ಲಿ ತೆಗೆದಾಗೆ. ದಿನ ಬೆಳಗ್ಗೆಯಿಂದ ಏನು ಟ್ರಾನ್ಸಾಕ್ಷನ್ ಆಗಿದೆ ಸಂಜೆ ಅದರ ಸ್ಟೇಟ್ಮೆಂಟ್ ನಿಮಗೆ ಸಿಗುತ್ತೆ. ಇದು ನಿಮಗೆ ನಿತ್ಯ ಸಿಕ್ಕಿದ್ರೆ ಇನ್ನು ನೆಕ್ಸ್ಟು 2 ತಿಂಗಳಲ್ಲಿ ಬಹಳ ಪರ್ಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಷ್ಟು ಪಕ್ಕ ಆಗ್ತಾ ಹೋಗುತ್ತೆ. ಬರೀ ಆ ರಿವಿಷನ್ ಟೆಸ್ಟ್ಗಳು ನೀವು ಬರೆದಿರೋದನ್ನೇ ನೋಡಿದ್ರೆ ಸಾಕು, ಕೊನೆ ಎಕ್ಸಾಮ್ ದಿನ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇದನ್ನೇ ಟೀಚರ್ಸ್ ಮಾಡಿಸುವಂಥದ್ದು. ಈಗ ಒಬ್ಬೊಬ್ಬರು ಓದುವ ಪ್ಯಾಟರ್ನ್ಗಳು ಒಂದೊಂದು ಇರ್ತವೆ. ಆದರೆ ಓದ್ತಾ ಹೋಗುವಾಗ ನಾವು ಅದರ ಬಗ್ಗೆ ಒಂದು ಚೂರು ಶಾರ್ಟ್ ಪಾಯಿಂಟ್ಗಳನ್ನು ಮಾಡ್ತಾ ಹೋಗುವುದು ಒಳ್ಳೆಯದಾ? ನೀವು ಈಗ ಹೇಳಿದ ಸಂಜೆಯ ರಿವಿಷನ್ಗೆ ಅದು ಅನುಕೂಲ ಆಗ್ಬೋದಾ? ಹೇಗೆ? ಬಹಳ ಮುಖ್ಯ ಸರ್ ಇದು. ತಾವು ಹೇಳಿರ್ತಕ್ಕಂಥದ್ದು ಇದೊಂದು ಟಿಪ್ಪಣಿ ಮಾಡ್ಕೊಳ್ಳೋದು ಅಂತ, ಶಾರ್ಟ್ ನೋಟ್ಸ್ ಮೇಕಿಂಗ್. ಸರ್ ಇದು ನೀವು ಮೊದಲಿನಿಂದನೂ ಪ್ರಾರಂಭ ಆಗಬೇಕು. ಎಲ್ಲಿ ನೀವು ಮೊದಲನೇ ದಿನ ಕ್ಲಾಸ್ ಮಾಡ್ತೀರಲ್ಲ ಅಲ್ಲಿಂದನೇ ಶುರುವಾಗಬೇಕು. ನೋಡಿ, ನಾನು ಹೇಳಿದಂಥ 3 ಕ್ಯಾಟಗರಿಯ ವಿದ್ಯಾರ್ಥಿಗಳಲ್ಲಿ ಮೊದಲನೇ ವಿದ್ಯಾರ್ಥಿ, ಇದರಲ್ಲಿ 2 ಭಾಗದವರು ಇದ್ದಾರೆ. ಒಬ್ಬ ಪೂರ್ತಿ ಕೇಳಿಸ್ಕೊಂಡು ಎಲ್ಲ ನೆನ್ಪಿಟ್ಕೊಳ್ತಾನೆ, ಮತ್ತೊಬ್ಬ ಪೂರ್ತಿ ಬರ್ಕೊಳ್ತಾನೆ ಆ ಪಾಯಿಂಟ್ಸನ್ನು, ಅದನ್ನು ನೆನ್ಪಿಟ್ಕೊಳ್ತಾನೆ. ಈ 2ನೇ ವ್ಯಕ್ತಿ ಇದಾನಲ್ಲ, ಪಾಯಿಂಟ್ಸ್ ಬರ್ಕೊಂಡು ನೆನ್ಪಿಟ್ಕೊಳ್ಳೋಣ, ಅವನ ಹತ್ರ 2 ಸ್ಟೋರೇಜ್ ಆಗುತ್ತೆ. ಒಂದು ತಲೆಯಲ್ಲಿ ಉಳಿಯುತ್ತೆ, ಒಂದು ಪುಸ್ತಕದಲ್ಲಿ ಉಳಿಯುತ್ತೆ. ಇಲ್ಲಿ ಮರೆತರೂ ವಾಪಸ್ ಇಲ್ಲಿಂದ ತೊಗೊಳಕ್ಕಾಗತ್ತೆ. ಹಾಗಾಗಿ ಶಾರ್ಟ್ ಪಾಯಿಂಟ್ಸ್ ರೈಟಿಂಗ್ ಅನ್ನೋವಂಥದ್ದು ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ಎಷ್ಟು ನೀವು ಈ ಟಿಪ್ಪಣಿಯ ಒಂದು ಪ್ರಾಕ್ಟೀಸ್ ಮಾಡ್ತೀರಾ ಸರ್, ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಆ ವಿವೇಚನೆ ಉಳ್ಕೊಳ್ಳುತ್ತೆ. ಎಷ್ಟೋ ಎಕ್ಸಾಮ್ಗಳಲ್ಲಿ ಏನಾಗುತ್ತೆ ಅಂದರೆ, ಆ ಪದ ನಿಮಗೆ ಕ್ಲಿಕ್ ಆದರೆ ಸಾಕು, ಉತ್ತರ ತಾನಾಗಿ ತಾನು ಬರುತ್ತೆ. ಯಾಕೆ? ಆ ಪದದಲ್ಲೇ ಉತ್ತರ ಕಂಪ್ಲೀಟ್ ಅಡಗಿರುತ್ತೆ. ಈ ಶಾರ್ಟ್ ನೋಟ್ ಮೇಕಿಂಗ್ ಅನ್ನುವಂಥದ್ದು ಬಹಳ ಒಳ್ಳೆಯ ಎಕ್ಸಸೈಸ್ ನನ್ನ ಪ್ರಕಾರ. ನಾನು ಒಂದು ಇಡೀ ಲೆಸನ್ ಓದಿದೆ ಅಂದರೆ ಅದನ್ನು ಕಂಪ್ಲೀಟ್ ಸಮರೈಸ್ ಮಾಡಿ ಒಂದು 10 ಪಾಯಿಂಟಾಗಿ ಕನ್ವರ್ಟ್ ಮಾಡೋದು ಬಹಳ ಮುಖ್ಯವಾದದ್ದು. ಈ ಎಕ್ಸಸೈಸ್ ಬಹಳ ಅಗತ್ಯವಾದಂಥದ್ದು, ಮಾಡಲೇಬೇಕಾದಂಥದ್ದು ಪ್ರತಿ ವಿದ್ಯಾರ್ಥಿಗಳಿಗೆ. ಸಾಮಾನ್ಯ ಪರೀಕ್ಷೆ ಹತ್ತಿರ ಆಯಿತು ಅಂತ ಹೇಳಿದ ಕೂಡಲೇ ಒಂದು ಟೆನ್ಷನ್ ಅನ್ನುವಂಥ ಒಂದು ಶಬ್ದ ಪ್ರಾರಂಭ ಆಗ್ತದೆ. ಈಗಾಗಲೇ ಕೆಲವು ಕಡೆಗೆ ಬೇಕಾದಷ್ಟು ಪರೀಕ್ಷೆ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ಕೆಲವು ಸಲ ಮಾರ್ಕ್ ಬಂದಿದೆ, ಕೆಲವು ಸಲ ಮಾರ್ಕ್ ಬರಲಿಲ್ಲ. ಆದ್ದರಿಂದ ಇನ್ನು ಮುಂದೆ ಪ್ರಿಪರೇಟ್ರಿಯೋ ಅದರ ಮುಂದಿನ ಪರೀಕ್ಷೆ ಮಾಡುವಾಗ ಆ ಪರೀಕ್ಷೆಗೆ ಹೋಗುವಾಗಲೇ ನನಗೆ ಅದರ ಮೊದಲೇ ಈಗ ಓದುವಾಗಲೇ ಒಂದು ಟೆನ್ಷನ್ ಅನ್ನುವಂಥ ಒಂದು ಶಬ್ದ ಪ್ರಾರಂಭ ಆಗ್ತದೆ. ಈ ಟೆನ್ಷನನ್ನು ಒಂದು ಕಡಿಮೆ ಮಾಡಲಿಕ್ಕೆ ಅಥವಾ ಹೋಗಲಾಡಿಸಲಿಕ್ಕೆ ಏನು ಅವರು ಯೋಚನೆ ಮಾಡಬಹುದು? ಸರ್, ಇದು ನೀಡ್ ಆಫ್ ದಿ ಅವರ್ ಪ್ರಶ್ನೆ. ಇದು 75% ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಮಸ್ಯೆ ಕಾಡುವಂಥ ಸಮಯ ಇದು. ನನಗೂ ಇದಕ್ಕೊಂದು ಬೆಸ್ಟ್ ಉತ್ತರ ಕಾಣೋದು ನಿಮ್ಮಂಥ ಮಾಧ್ಯಮಗಳ ಒಂದು ಪರಿಹಾರ. ಸತತವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಸಿಗ್ತಕ್ಕಂಥ ವಿವೇಚನಾಯುತವಾದಂಥ ಕಾರ್ಯಕ್ರಮಗಳು ಅವರ ಕಿವಿಗೆ ಮನಸ್ಸಿಗೆ ಮೂಡಬೇಕು. ಸರ್, ಇಲ್ಲಿ ನೀವು ಹೇಗೆ ಮನಸ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಬರೆಯೋದಕ್ಕೆ, ಹಾಗೆ ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋದು ಒಂದು ಬಹಳ ಮುಖ್ಯವಾದಂಥ ಎಕ್ಸಸೈಸ್. ನಾನು ಆಗಲೇ ಅದಕ್ಕೆ ಹೇಳಿದ್ದು, ನೀವು ಒಂದು ನಿದ್ದೆಯನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದು. ಯಾಕೆ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ತನ್ನ ಸ್ಟ್ರೆಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಒಂದೇ ಟೆಕ್ನಿಕ್ ಇರೋದು ಅಂತಂದರೆ ನಿದ್ದೆ. ಇದನ್ನು ಯೋಗದವರು ಒಂದು ರೀತಿ ಹೇಳ್ತಾರೆ, ಧ್ಯಾನದವರು ಒಂದು ರೀತಿ ಹೇಳ್ತಾರೆ. ಎಲ್ಲವೂ ವಿದ್ಯಾರ್ಥಿಗಳು ಈಗ ಮಾಡಬೇಕಾಗಿರೋದು ಅವರ ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟಸ್ನ ಎಷ್ಟು ಕಾಮಾಗಿ ಇಟ್ಕೋತಾರೆ. ಯಾಕೆಂದರೆ ಸರ್, ನಾಳೆ ನನಗೆ ಬರುವ ರಿಸಲ್ಟ್ಸ್ ಈಗಾಗಲೇ ಪೂರ್ವ ನಿರ್ಧರಿತವಾಗಿರ್ತಕ್ಕಂಥದ್ದು. ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ, ಏನು ಸಿಗತ್ತೆ ಅದೆಲ್ಲ ನಿರ್ಧಾರಗಳಾಗಿದೆ. ಮತ್ತೊಂದು, ನಾವೆಲ್ಲರೂ ನಂಬಿರ್ತಕ್ಕಂಥ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮ ಪ್ರಯತ್ನ ಚೆನ್ನಾಗೇ ಇದ್ದರೆ. ಯಾವಾಗಲೂ ಕಲಾಮರು ಹೇಳ್ತಾ ಇದ್ರು, ಹಾರ್ಡ್ ವರ್ಕ್ ಮಾಡೋನಿಗೆ ಸಕ್ಸಸ್ ಇದ್ದೇ ಇರುತ್ತೆ ಆ್ಯಂಡ್ ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್ ಅಂತ. ಹಾಗಾಗಿ ವಿದ್ಯಾರ್ಥಿಗಳು ಆ ಟೆನ್ಷನ್ಗೆ ಒಳಗಾಗೋದು ಬೇಡ. ರಿಸಲ್ಟ್ ಒಳ್ಳೆಯದು ಬಂದೇ ಬರುತ್ತೆ, ಆದರೆ ಟೆನ್ಷನನ್ನು ಹ್ಯಾಂಡಲ್ ಮಾಡುವಂಥ ಒಂದು ವಿಧಾನಗಳನ್ನು ವಿದ್ಯಾರ್ಥಿಗಳು ಕಲಿಬೇಕು. ಇದಕ್ಕೆ ಸರ್ ತಮ್ಮ ಮಾಧ್ಯಮಗಳ ಮೂಲಕ ಸಾಕಷ್ಟು ಪ್ರಾಯೋಜಿತವಾದಂಥ ಕಾರ್ಯಕ್ರಮಗಳು ತುಂಬ ಸಿಗ್ತಾ ಇದೆ. ನುರಿತಂಥ ವ್ಯಕ್ತಿಗಳು ಬಂದು ನಿಮ್ಮ ಮಾಧ್ಯಮಗಳ ಮೂಲಕ ಸಾಕಷ್ಟು ಸಲಹೆಗಳು ಇದನ್ನು ಪಾಲಿಸಬೇಕು.
ವಿದ್ಯಾರ್ಥಿಗಳು ಮಾಡಬೇಕಾದದ್ದು ಇಷ್ಟೇ. ಈಗ ನೋಡಿ, ಬೆಳಿಗ್ಗೆ ಹೆಲ್ದಿಯಾಗಿ ಒಂದು ಎಕ್ಸಸೈಸ್ಗೆ ಹೋಗಿ ಬರೋದು, ನಂತರ ತಗೊಳ್ತಕ್ಕಂಥ ಆಹಾರ ಕ್ಲುಪ್ತವಾಗಿ ತಗೊಳ್ಳೋದು, ಈ ಎಕ್ಸಾಮ್ ಪೀರಿಯಡ್ನಲ್ಲಿ ಆಗಬೇಕಾದಂಥ ಬಹಳ ಮುಖ್ಯವಾದ ಕೆಲಸಗಳದು. ಮೂರನೇದು, ನನ್ನ ಮನಸ್ಸನ್ನು ಉದ್ವೇಗಕ್ಕೆ ಒಳಗಾಗ್ದಾಗೆ ನೋಡ್ಕೊಳ್ಳೋದು, ಗಲಾಟೆಗಳು ಅದು ಇದು, ಪ್ರಚೋದನಕಾರಿಯಾದಂಥ ವಸ್ತುಗಳನ್ನು ಕೇಳೋದು ನೋಡೋದನ್ನು ಅವಾಯ್ಡ್ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ಟಿ ವಿ ಮತ್ತು ಮೊಬೈಲ್ನಿಂದ ಎಷ್ಟು ದೂರ ಇರ್ತೀವಿ, ನಮಗೆ ಬೇಡವಾದಂಥ ವಿಷಯಗಳು ನಮ್ಮನ್ನು ಆದಷ್ಟು ದೂರ ಇಡುತ್ತೆ. ಕೊನೆಯದಾಗಿ ನಾವು ಮಾಡಬೇಕಾದ್ದು, ನನಗೆ ಬೇಕಾಗಿರ್ತಕ್ಕಂಥ 5 ಮತ್ತು 6 ಸಬ್ಜೆಕ್ಟ್ ಏನಿದೆ ನನ್ನ ಹತ್ರ, ಅದರಲ್ಲಿ ನನ್ನ ಪರಿಣಿತಿಯನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತೀನಿ. ಇದಿಷ್ಟನ್ನೇ ಕಾನ್ಸಂಟ್ರೇಟ್ ಮಾಡೋದಾದರೆ ವಿದ್ಯಾರ್ಥಿ ಆ ಟೆನ್ಷನ್ನಿಂದ ಹೊರಗೆ ಬರೋಕ್ಕಾಗತ್ತೆ. ಒಂದು ಅಡಿಷ್ನಲ್ ಮಾತು ನಾನು ಇಲ್ಲಿ ಸೇರ್ಸೋಕ್ಕೆ ಇಷ್ಟಪಡೋದು, ಪೋಷಕರಲ್ಲಿ ಹೇಗೆ ಮಾಧ್ಯಮ ಇವತ್ತು ವಿದ್ಯಾರ್ಥಿಗಳಿಗೆ ಸಹಕರಿಸ್ತಾ ಇದೆಯೋ, ಈ ನಾನಾ ರೀತಿಯಾದಂಥ ಚಟುವಟಿಕೆಗಳು ಮಾಡಿ ಪೋಷಕರು ಈ ಕೆಲಸವನ್ನು ನಿತ್ಯ ಮಾಡಬೇಕು. ನಿಮ್ಮ ಈ ಕಾರ್ಯಕ್ರಮಗಳು ಪೋಷಕರು ಕೇಳಬೇಕು. ಯಾಕೆ ಅಂದರೆ ಅವ್ರಿಗೆ ಗೊತ್ತಾಗಬೇಕು, ನಾನೊಬ್ಬ ಪೇರೆಂಟಾಗಿ ಈ ಸಂದರ್ಭದಲ್ಲಿ ನನ್ನ ಮಗನಿಗೆ ನಾನೇನು ಸಹಾಯ ಮಾಡಬೇಕು. ನಮಗೆ ಚೆನ್ನಾಗಿ ನೆನಪಿರಬೇಕು, ನಮ್ಮಲ್ಲಿರೋ ಜೀನ್ಸೇ ವಿದ್ಯಾರ್ಥಿಗೆ ನಮ್ಮ ಮಕ್ಕಳಲ್ಲೂ ಇರೋದರಿಂದ ಅವನು ನಾನ್ ಸ್ಕಾಲರ್ ಅಲ್ದಿರ ಇರುವಾಗ ಅವನನ್ನು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಮಗುವಿಗೆ ನಾನು ಎಷ್ಟು ಸಹಕಾರಿಯಾಗಿ ನಿಲ್ಲಬೇಕು ಅನ್ನೋದಕ್ಕೆ ಇಲ್ಲಿ ಪೋಷಕರ ಪಾತ್ರ ತುಂಬ ಇರುತ್ತೆ. ಶಿಕ್ಷಕರು ಹೇಗಿದ್ದರೂ ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಯತ್ನ ಮಾಡೋರು ಇದ್ದಾರೆ. ಇವರ ಸಹಾಯ ತಗೊಳ್ಳೋದು ಒಂದು ಕಡೆ, ಮಾಧ್ಯಮಗಳ ಸಹಾಯ ಒಂದು ಕಡೆ ಸಿಗ್ತಾ ಇದೆ. ಮೂರನೇದಾಗಿ ಪೇರೆಂಟ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಖಂಡಿತ ಒಳ್ಳೆಯದು. ಬೈ ಚಾನ್ಸ್ ಮಗು ಟೆನ್ಷನ್ಗೆ ಒಳಗಾಗ್ತಾ ಇದ್ದಾನೆ ಅಂದ್ಕೊಳ್ಳಿ, ಅವರೇ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಯಾವಾಗಲೂ ನನಗೆ ಬೀಚಿಯವರು ಒಂದು ಪದ ನೆನಪಾಗುತ್ತೆ. ಅವರ ಮಗ ಎಕ್ಸಾಮ್ನಲ್ಲಿ ಫೇಲ್ ಆದಾಗ ಅವನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರಂತೆ, ಏನು ಯೋಚನೆ ಮಾಡಬೇಡ, ಒಂದು ಪರೀಕ್ಷೆಯಲ್ಲಿ ನೀನು ಫೇಲ್ ಆಗಿದೆಯಾ, ಜೀವನದಲ್ಲಿ ಏನು ಫೇಲ್ ಆಗಲಿಲ್ಲ, ತಗೋ ನನ್ನ ಕೈಯಲ್ಲಿ ಒಂದು ಸಣ್ಣ ಪೆಗ್ಗಿದೆ, ನೀನು ಹಾಕು ಅಂತಂತ ಹೇಳ್ತಾರೆ. ಅಂದರೆ ಜೀವನವನ್ನು ಯಾವ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆ ಮಗುವಿಗೆ ಅವರು ಅದನ್ನು ಅರ್ಥೈಸಿದ್ರು ಅಂತಂದು. ಒಂದು ಸಬ್ಜೆಕ್ಟ್ ಫೇಲ್ ಆಗೋದು ಇಡೀ ಜೀವನ ಫೇಲ್ ಆಗೋದಿಲ್ಲ ಸರ್. ನಮ್ಮ ಇಡೀ ಜೀವನವನ್ನು ಮೇಲೆ ಎತ್ತಬೇಕಾದ್ರೆ ನಮ್ಮಲ್ಲಿ ಆ ಒಂದು ನಿದರ್ಶನಗಳು ಬೇಕಾಗುತ್ತೆ. ಹಾಗಾಗಿ ಟೆನ್ಷನ್ನಿಂದ ನಾವು ದೂರ ಇರಬೇಕು. ಯಾಕೆಂದರೆ ಅದೇನೂ ನಮಗೆ ಅಗತ್ಯವಿಲ್ಲದಂಥದ್ದು. 3 ಗಂಟೆಗಳ ನಾವು ಬರೀತಕ್ಕಂಥ ಒಂದು ಪರೀಕ್ಷೆ, 3 ಗಂಟೆಗಳ ನಾವು ಸಾಕಷ್ಟು ಕಾರ್ಯಕ್ರಮಗಳು ನೋಡಿದ್ದೀವಿ. ಒಂದು ಯಕ್ಷಗಾನ ನೋಡಿದ್ದೀವಿ, ಮತ್ತೊಂದು ಕಡೆ ಇನ್ನೊಂದು ಸಿನಿಮಾ ನೋಡಿದ್ದೀವಿ. ಅದೇ ಥರ ಈ 3 ಗಂಟೆಯ ಪ್ರಯತ್ನ ನಂದು. ನಾನು ಏನು ಮಾಡಿದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಾದರೆ ಖಂಡಿತ ಮಗುವಿಗೆ ಒಳ್ಳೆಯದಾಗುತ್ತೆ. ಟೆನ್ಷನ್ ಪದವನ್ನು ನಮ್ಮ ಡಿಕ್ಷನರಿಯಿಂದ ತೆಗಿಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳುವಂಥದ್ದು. ಒಳ್ಳೆಯದು ಸರ್. ಇನ್ನೇನು SSLC ಪರೀಕ್ಷೆ 2-3 ತಿಂಗಳಲ್ಲಿ ಬರುವಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳ ಮನಸ್ಥಿತಿ ಹಾಗೂ ಅವರ ದೈನಂದಿನ ಚಟುವಟಿಕೆಗಳು, ಅವರ ಕ್ರಿಯಾ ಯೋಜನೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು.